ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ಶ್ರೀಕೃಷ್ಣನ ಸಂದೇಶವನ್ನು ಸಾರುತ್ತಾ ಈ ವಿಡಿಯೋವನ್ನು ಆರಂಭಿಸೋಣ. ಒಳ್ಳೆ ಕಾರ್ಯವಾಗಲಿ, ಪ್ರಯತ್ನ ಎಂಬ ಹೆಚ್ಚಾದರೆ ಹಣೆ ಬರ ಕೂಡ ತಲೆಬಾಗುವುದು. ಇದೇ ಇಷ್ಟ. ಬರೀ ಪ್ರೀತಿಯಿಂದ ಎಲ್ಲರೂ ಹೇಳೋಣ, ರಾಧೆ ರಾಧೆ. ನಮ್ಮ ಪ್ರೀತಿಯ ವೀಕ್ಷಕರಿಗೆ ಮಲ್ನಾಡ್ ಸೈಡ್ ಅಕ್ಕಿ ಕಡುಬು ಮಟನ್ ಸಾಂಬಾರ್ ಮಾಡೋ ವಿಡಿಯೋನ ತೋರ್ಸೋಣ. ಬರ್ರಿ ಅಡಿಗೆ ಮಾಡನ್ರಿ. ಹಂಗಾದ್ರೆ ಸರಿ ಮಟನ್ ಎಲ್ಲಿಂದ ತಂದಿರೋದು? ಇದು ಈ ಕಡೆ ಹಳ್ಳಿಯಿಂದ ತಂದಿರೋದಮ್ಮ. ಹಳ್ಳಿ ಮನೆಗಳಿಗೆ ಸಾಕಿರ್ತಾರಲ್ಲ, ಬಾಳ ಚೆನ್ನಾಗ್ ಸಾಕಿರ್ತಾರೆ. ಅದು ಮಟನ್ ಬಾಳ ಚೆನ್ನಾಗಿತ್ತು ಅಂತಂದು ತಗೊಂಬಂದಿವಮ್ಮ. ಇದ್ರಿಂದ ಮಲ್ನಾಡ್ ಸೈಡ್ ಮಟನ್ ಸಾರ್ ಮಾಡಿ ಕಡುಬು ಮಾಡಿ ತಿಂದ್ರೆ ಗಮ್ಮತ್ತಾಗಿರ್ತತ್ ನೋಡತ್ತಮ್ಮ. ಗಮ್ಮತ್ತಾಗಿ ಇರ್ತತ್. ಮತ್ತೆ ಅಕ್ಕಿ ಕಡುಬು ಮಟನ್ ಸಾರು ಅಂದ್ರೆ ಬಾಳ ಚೆನ್ನಾಗಿರ್ತದೆ. ಗಮ್ಮತ್ತಾಗಿ ಊಟ ಮಾಡಿದ್ರೆ ಕಡುಬಿನ ಜೊತೆಗೆ ಸೂಪರ್ ಆಗಿರ್ತತಿ. ಅತ್ತೆ ಸೊಸೆಯರ ಕೈ ರುಚಿ ಗಮ್ಮತ್ತು ತೋರ್ಸೋಣ. ಸರಿ ಅತ್ತಮ್ಮ. ಆತಮ್ಮ, ಮಾಡ್ರಿ. ಒಂದು kg ಈರುಳ್ಳಿ ಹಾಕ್ತಾ ಇದ್ದೀನಿ. ನೂರು ಗ್ರಾಂ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1/4 kg ಟೊಮೊಟೊ, 25 ಗ್ರಾಂ ಶುಂಠಿ, 1 ಬಟ್ಟಲಷ್ಟು ಕೊತ್ತಂಬರಿ, ಒಂದು 5 ಏಲಕ್ಕಿ, ಒಂದು 15 ಲವಂಗ, 20 ಮೆಣಸಿನಕಾಳು, 4 ಇಂಚು ಚಕ್ಕೆ, 1 ಟೇಬಲ್ ಸ್ಪೂನ್ ಗಸಗಸೆ. ಮಟನ್ ಸಾರ್ ಮಸಾಲೆಗೆ ಈರುಳ್ಳಿ ಹುರಿತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ ಹುರಿಯಕ್ಕೆ. ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗ್ಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗ್ಲಿ ಅಂತ ಸ್ವಲ್ಪ ಅರಿಶಿನ ಹಾಕಿ ಹುರಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಈರುಳ್ಳಿ ಫ್ರೈ ಆಗಿದೆ. ಈಗ ಮಸಾಲೆ ರುಬ್ಬಕ್ಕೆ ಕಾಯಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಐದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. 1.5 ಕಾಯಿ ಹಾಕಿದೀವಿ. ಈಗ ಇದನ್ನ ಮಸಾಲೆ ರುಬ್ಸ್ಕೊಂಬರಕ್ಕೆ ಕಳಿಸ್ತಾ ಇದ್ದೀನಿ. ಅತ್ತೆಮ್ಮ, ಮಟನ್ ಹೆಚ್ಚೋದು ಆಯ್ತತ್ತೆಮ್ಮ. ತೊಳ್ಕೊಂಬರ್ತೀವಿ, ತೊಳೆದು ಒಗ್ಗರಣೆ ಹಾಕ್ತಿವಿ. ಆಯ್ತು, ತೊಳೆದು ಒಗ್ಗರಣೆ ಹಾಕಿ ನೋಡ್ರಿರಲ್ಲ. ಲೇಟ್ ಆತ, ಹೊಟ್ಟೆಲ್ಲ ಗುರ್ರ ಅಂತವೆ. ತರ ಮಟನ್ ನೀರ್ ತಗೊಂಬತ್ತಾರ. ಸರಿ. ನಿಮ್ಮಿಬ್ರಿಗೂ ಒಂದು ಒಗಟ್ ಕೇಳಲ್ಲ. ಒಂದೂರಾಗೆ ಒಬ್ಬನು ಮೇಷ್ಟ್ರು ಇರ್ತಾನೆ. ಅವನ ಹೆಂಡತಿಗೆ ಒಲೆ ಮೇಲೆ ಏನೋ ಇಡು ಅಂತ ಹೇಳ್ತಾನೆ. ಅದೇ ಟೈಮಿಗೆ ಒಬ್ಬನ್ ದನ ಕಾಯನ್ ಬಂದು, ಯಾಕೆ ಮೇಷ್ಟ್ರೆ ಇವತ್ತು ಸ್ಕೂಲಿಗೆ ಹೋಗಿಲ್ಲ ಅಂತ ಕೇಳ್ತಾನೆ. ಅವೆರಡಕ್ಕೂನು ಒಂದೇ ಆನ್ಸರ್. ಏನ್ ಹೇಳ್ರಿ? ಏನ್ ಹೇಳ್ರಿ ನೋಡೋಣ. ವರ್ಷಿತಾ, ಈ ಒಗಟಿಗೆ ಆನ್ಸರು ಭಾನುವಾರ. ರಾಂಗ್ ಅಕ್ಕ. ಈ ಒಗಟಿಗೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಆನ್ಸರ್ ಬೇಕು ಅಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ಎಣ್ಣೆ ಕಾದಿದೆ, ಮಟನ್ ಹಾಕ್ತೀನಿ. ಮಟನ್ ಕ್ಲೀನಾಗಿ ಫ್ರೈ ಆಗ್ಬೇಕು. ಅಷ್ಟ್ ಸಾಕು, ಕಟ್ ಮಾಡತ್ತು. ಮಟನ್ ಕ್ಲೀನಾಗಿ ಫ್ರೈ ಆಗ್ಬೇಕು. ಈಗ ಫ್ರೈ ಆಗೋ ತನಕ ಹುರಿಬೇಕಿದು.
ಮಟನ್ ಕ್ಲೀನಾಗಿ ಫ್ರೈ ಆಗಿದೆ. ಈಗ ಉಪ್ಪು ಹಾಕ್ತಾನೆ. ಮಟನ್ ಕ್ಲೀನಾಗಿ ಫ್ರೈ ಆಗಿದೆ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ. ನಾಲ್ಕು ಚಮಚ ಖಾರ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಬಾಡಿಸ್ಬೇಕಿದ್ದೀನಿ, ಕೈ ಆಡಿಸ್ಬೇಕೀಗ. ನೀವು ಕಡುಬು ಮಾಡ್ಬಿಡ್ರಿ. ಇದು ಮಟನ್ ಎಲ್ಲ ಕ್ಲೀನಾಗಿ ಬೆಂದಿದೆ, ಉಪ್ಪು ಖಾರ ಕ್ಲೀನಾಗಿ ಬೆಂದಿದೆ. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಕ್ಲೀನಾಗಿ ನೋಡಿ ಇದನ್ನ ಪ್ಲೇಟ್ ಮುಚ್ಚಬೇಕು. ಒಂದ್ ಸ್ವಲ್ಪ ಎಲ್ಲ ಬೇಲದ. ಒಳ್ಳೆ ಕರೆಕ್ಟ್ ಅದು ಕುದೀತಾ ಇದೆ. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ. 4 ಚಮಚ ನೀರು, 1 ಟೇಬಲ್ ಸ್ಪೂನ್ ಉಪ್ಪು. ಈಗ ಕೊಟ್ರೆಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂಚೂರು ಗಂಟು ಇರದೇ ಥರ ಕೈ ಆಡಬೇಕು. ಇವಾಗ ಇದು ಕುದೀತಾ ಇದೆ. ಕೊಟ್ರೆ ಆಗಿದೆ. ಇದಕ್ಕೆ ಸ್ವಲ್ಪ ರವೆ ಹಾಕ್ತಾ ಇದ್ದೀನಿ ಇವಾಗ ಕಡುಬಿಗೆ. ಸ್ವಲ್ಪ ಹಿಟ್ಟು ಹಾಕ್ಬೇಕು, ಅಕ್ಕಿ ಹಿಟ್ಟು. ಬೇಯಬೇಕು ಸ್ವಲ್ಪ. ಕಾಯಿ ಮುಚ್ಚಿದ್ದೇನೆ. ರವೆ ಹಿಟ್ಟು ಹಾಕಿರೋದು ಬೆಂದಿದೆ. ಇವಾಗ ಸ್ವಲ್ಪ ಕೈಯಾಡಿ. ಇವಾಗ ಇದು ಕಡುಬು ಕಟ್ಟೋದಕ್ಕೆ ರೆಡಿ ಆಗಿದೆ. ಇದ್ರ ಹೆಸರು ಏನು ಅಂತ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಕ್ಕ? ಇದು ಕೊಣಬೆ ಅಂತ ಕರೀತಾರೆ, ಮರದ್ದು. ನಮ್ಮ ಈ ಮಲ್ನಾಡ್ ಸೈಡ್ ಎಲ್ಲ ಇದ್ರಲ್ಲೇ ರೊಟ್ಟಿ ಮತ್ತೆ ಕಡುಬು ಮಾಡೋದು. ಇದು ಈಗ ಕಡುಬಿನ ಹಿಟ್ಟು ಬೆಂದಿದೆ, ಇದ್ರಲ್ಲಿ ಹಾಕಿ ಕಟ್ಟೋಣ. ಕಡುಬಿನ ಹಿಟ್ಟು ಈ ತರ ನಾದಬೇಕು. ಸ್ವಲ್ಪ ನಾದಿರೋ ಹಿಟ್ಟನ್ನ ಈ ತರ ಕಡುಬು ಮಾಡ್ತಾ ಇದೀವಿ ನಾವು. ಇದು ಮಟನ್ ಸಾರಿಗೆ ಎಲ್ಲ ಚೆನ್ನಾಗಿರುತ್ತೆ. ಕಡುಬು ಬೇಯಿಸಕ್ಕೆ ಈ ಪಾತ್ರೆ ಇಟ್ಟಿದೀವಿ. ಕೆಳಗಡೆ 3 ಚಮಚ ನೀರ್ ಹಾಕಿದೀನಿ. ಈ ಪಾತ್ರೆಲ್ಲೇ ಕಡುಬು ಬೇಯಿಸಿದ್ರೆ ಚೆನ್ನಾಗಿ ಹೋಗುತ್ತೆ. ಕಡುಬೆಲ್ಲ ನೀಟಾಗಿ ಜೋಡಿಸಿ ಮುಚ್ಚಬೇಕು. ಇದನ್ನ ನೀಟಾಗಿ ಜೋಡಿಸಾಗಿದೆ. ಈಗ ಮುಚ್ಚಳ ಮುಚ್ಚೋಣ. ಕಡುಬು ಬೆಂದಿದೆ ಅಂತ ನೋಡೋಣ. ಈ ತರ ಮುಟ್ಟಿದಾಗ ಹಿಂಗೆ ಕಡುಬು ಹಿಟ್ಟು ಅಂಟದೇ ಇದ್ರೆ ಕೈಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬೆಂದಿಲ್ಲ ಅಂದ್ರೆ ಅಂಟುತ್ತೆ. ಮಲ್ನಾಡ್ ಕಡುಬು ರೆಡಿ ಆಗಿದೆ. ಬಿಸಿ ಬಿಸಿ ಇದೆ. ಈ ತರ ದಾರ ತಗೊಂಡು ಈ ತರ ರೌಂಡ್ ಆಗಿ ಕಟ್ ಮಾಡ್ಬೇಕು. ಅವಾಗ ಈ ತರ ಗಾಲಿ ಗಾಲಿ ತರ ಆಗುತ್ತೆ. ಮಟನ್ ಸಾರಿಗೆ ಮಾತ್ರ ಸೂಪರ್ ಆಗುತ್ತೆ ಹಚ್ಕೊಂಡು ತಿನ್ನಕ್ಕೆ. ಮಲ್ನಾಡ್ ಅಕ್ಕಿ ಕಡುಬು ಮತ್ತೆ ಮಟನ್ ಸಾರು ರೆಡಿ ಆಗಿದೆ. ಎಲ್ರು ಟೇಸ್ಟ್ ನೋಡಂದ್ರ? ಸೂಪರ್ ಆಗೈತೆ. ಚೆನ್ನಾಗಿದೆ, ಗಮ್ಮತ್ತಾಗಿದೆ. ಮಟನ್ ಚೆನ್ನಾಗಿ ಬಂದಿದೆ.
ಚೆನ್ನಾಗಿ ಎರಡರದ್ದು ರುಚಿ ಗಮ್ಮತ್ತಾಗಿದೆ. ನಿಮಗೆ ಅವಾಗ್ಲೇ ಒಗಟ್ ಕೇಳಿದ್ನಲ್ಲ, ಆನ್ಸರ್ ಗೊತ್ತಾಯ್ತಾ? ಗೊತ್ತಾಗಿಲ್ಲ ನಾನು ಹೇಳ ಹೇಳು. ಹಾಲಿಡೇ. ಹೌದಾ, ಎರಡಕ್ಕೂ ಒಂದೇ ಆನ್ಸರ್. ನಾ ಭಾನುವಾರ ಅಂದಿದ್ದು ಅದೇ ಸರಿ ಇತ್ತಲ್ಲ. ಅದು ಭಾನುವಾರ ಅಲ್ಲ. ಅಂದ್ರೆ ಕನ್ನಡದಲ್ಲಿ ಹೇಳ್ದಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಿತ್ತು. ಮಲ್ನಾಡ್ ಕಡುಬು ಮಾಡಿದ್ದಾರೆ. ಈಗ ರುಚಿ ನೋಡ್ದೇನೆ ಹೆಂಗೈತಿ ಅಂತ. ರುಚಿ ತುಂಬ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ. ಅತ್ತೆ ಸೊಸೆಯರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅತ್ತೆ ಸೊಸೆಯ ರುಚಿ ಗಮ್ಮತ್ತು ಸೂಪರ್ ಇದೆ. ಮಲೆನಾಡ್ ಕಡುಬು ಸಾರು, ಮಟನ್ ಸಾರು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲ ಚೆನ್ನಾಗಾಯ್ತು. ಎಲ್ಲ ನಿಮ್ಮ ಮಕ್ಕಳಿಗೆ ಗಂಡ್ರಿಗೆ ಎಲ್ಲರಿಗೂ ಊಟಕ್ಕೆ ಇಟ್ಟು ಬಂದ್ರೇನಮ್ಮ? ಆಯ್ತು. ಈಗ ಅಡಿಕೆಲೆ ಕೇಳ್ರಿ ಅಂತ ಮಟನ್ ಸಾರು ಕಡುಬು ಏನಾರ ಮಾಡಿದಾಗ ಅಡಿಕೆಲೆ ಹಾಕಿಬೇಕು. ಯಾಕತ್ತೆ ಅಮ್ಮ? ಯಾಕೆ ಅಂತಂದ್ರೆ ಊಟ ಮಾಡಿದ್ಮೇಲೆ ಮಟನ್ ಸಾರು ಆಮೇಲೆ ಕಡುಬು ಎಲ್ಲ ತಿಂದ್ಮೇಲೆ ಒಂಥರ ಜೀರ್ಣ ಆಗಲ್ಲ ಅದು. ಅದರಿಂದ ಈ ಅಡಿಕೆಲೆ ಹಾಕಿದ್ರೆ ಕ್ಯಾಲ್ಸಿಯಂ ಸುಣ್ಣದಲ್ಲಿ ಇರ್ತತಿ. ಆಮೇಲೆ ಅಜ್ವಾನದಲ್ಲಿ ಗ್ಯಾಸ್ ಎಲ್ಲ ಹೋಗಂಗಿರ್ತತಿ. ಆಮೇಲೆ ಸೋಪಿನ ಕಾಳಿನಾಗೆ ಅದು ಒಂಥರ ಜಿಡ್ಡೆಲ್ಲ ಹೋಗಿರ್ತತಲ್ಲ, ಎಲ್ಲದು ಸೇರಿ ಜೀರ್ಣ ಆಗ್ತತಿ, ಚೆನ್ನಾಗಿ ಇದಾಗ್ತತಿ. ಈ ಮಟನ್ ಸಾರು ಉಂಡದ್ದು ಗ್ಯಾಸ್ ಅನ್ಸೋದಿಲ್ಲ ಅವಾಗ. ಅದಕ್ಕೆ ಹಾಕ್ಯಾಡ್ರಮ್ಮ ಎಲ್ಲಾರು ಒಂದ್ ಸ್ವಲ್ಪನ. ಅಡಿಕೆಲಿ ಎಲಿನ ಮಡ್ಚಿದಾಗ ಎಲಿ ಇರೋವು ಎಲ್ಲ ನಾರುಗಳನ್ನೆಲ್ಲ ತೆಗೆದು ಅಡಿಕೆ ಹಾಕ್ಯಂದು ಎಲ್ಲ ಹಾಕ್ಯಾಡ್ರಮ್ಮ ಅಡಿಕೆಲಿನ. ಎಲ್ಲರೂ ಚೆನ್ನಾಗಿರಿ. ನಾವ್ ಹೇಳ್ದಂತೆ ಎಲ್ಲ ಮಾಡ್ಕೊಂಡ್ ಹೋಗಿ ಒಳ್ಳೆ ರೀತಿಯಾಗಿ ಇರೋದ್ ಕಲೀರಮ್ಮ. ಆಯ್ತಮ್ಮ. ಸಂಘಗಳು ಒಳ್ಳೆ ಊಟ, ಒಳ್ಳೆ ಅಡಕೆ. ನಾವು ಮಾಡಿರೋ ಅಕ್ಕಿ ಕಡುಬು ಮಟನ್ ಸಾಂಬಾರು ನಿಮಗೂ ಇಷ್ಟ ಆಗಿದ್ರೆ ನೀವು ಮನೇಲಿ ಈ ರೆಸಿಪಿನ ಮಾಡ್ಕೊಳ್ರಿ. ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.